ಈಗ ನೋಡಿ ನಾನು ಹೀರೋ ಆಗಿ ಮಾಡ್ತಿದ್ದೆ, ವಿಲನ್ ಆಗಿ ಮಾಡ್ತಿದ್ದೆ, ಈಗ ಅಪ್ಪನ ರೋಲ್ಗೆ ಬಂದಿನಿ, ನೆಕ್ಸ್ಟ್ ತಾತನ ರೋಲ್ಗೆ ಹೋಗ್ತೀನಿ. ನಮ್ಮ ಇಂಡಸ್ಟ್ರಿ ರಿಟೈರ್ಮೆಂಟ್ ಇಲ್ಲ, ಆಮೇಲೆ ಟೆನ್ಷನ್ ಇಲ್ಲ. ನಮ್ಮಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ. ವಾರಗಟ್ಟಲೆ ಔಟ್ಡೋರ್ ಶೂಟಿಂಗ್ ಕೊಟ್ಟೋಗ್ಬಿಟ್ರೆ ಸೇಫ್ ಅಲ್ಲ. ಜೀವನ ಎಲ್ಲ ನಾವೆಲ್ಲ ಇಂಡಿಪೆಂಡೆಂಟ್ ಹೌಸಲ್ಲೇ ಬೆಳೆದವರು. ಇದು ಒಂಥರ ಹೊಸದು ಅಡ್ಜಸ್ಟ್ ಆಯಿತು, ಮಜಾ ಇದೆ. ಪ್ರತಿ ಗೌರಿ ಹಬ್ಬಕ್ಕೂ ಈ ಬಾಗಿನ ಥರನೇ ಕೊಡೋಣ ಅಂತ ಆಸೆ ಆಯಿತು. ಸ್ನೇಹಿತರೆ, ಧಾರಾವಾಹಿಗಳ ಖ್ಯಾತ ಕಲಾವಿದರಾದಂತಹ ನಾರಾಯಣ ಸ್ವಾಮಿ ಅವ್ರ ಜೊತೆಗೆ ಇವತ್ತು ನಾವು ಮಾತುಕತೆ ನಡೆಸೋಣ ಸ್ನೇಹಿತರೆ. ಬೆಂಗಳೂರಿನ ಉತ್ತರಹಳ್ಳಿ ಹತ್ರ ಇರುವಂಥ ಬಡಾವಣೆ ಸ್ನೇಹಿತರೆ ಇದು. ಬನ್ನಿ ಹೋಗೋಣ. ಬಹಳ ಮುಖ್ಯವಾಗಿ ಅವರು ಧಾರಾವಾಹಿಗಳಲ್ಲಿ ಪ್ರಖ್ಯಾತರು. ಮಾತಾಡ್ಸೋಣ. ನಾರಾಯಣ ಸ್ವಾಮಿ ಅವ್ರ ಬದುಕಿಗೆ ಕಲಾ ಮಾಧ್ಯಮಕ್ಕೆ ಸ್ವಾಗತ. ಬನ್ನಿ. ಬನ್ನಿ, ಇದು ಉತ್ತರಹಳ್ಳಿ ಹತ್ರ ಇರುವಂಥ ಒಂದು ಫೇಮಸ್ ಅಪಾರ್ಟ್ಮೆಂಟ್ ಇದು, ಪ್ರಖ್ಯಾತ ವಸತಿ ಸಮುಚ್ಚಯ. ಸ್ನೇಹಿತರೆ, ನೋಡಿರ್ತೀರಿ ನಾರಾಯಣ ಸ್ವಾಮಿ ಅವ್ರನ್ನ. ನಾನು ಅವ್ರನ್ನ ವಿಶೇಷವಾಗಿ ನಿಮಗೆ ಪರಿಚಯಿಸೋ ಅವಶ್ಯಕತೆ ಇಲ್ಲ. ಕಲಾ ಮಾಧ್ಯಮಕ್ಕೆ ಸರ್ ನಮಸ್ಕಾರ. ಸರ್ ಬನ್ನಿ. ಹೇಗಿದ್ದೀರಿ ಸರ್? ಓ ಖಂಡಿತ ಖುಷಿಯಾಗಿದ್ದೀವಿ. ಇಂಡಸ್ಟ್ರಿ ಎಲ್ಲ ಕೊಟ್ಟಿರ್ಬೇಕಾದ್ರೆ ಖುಷಿಯಾಗಿರ್ಬೇಕಲ್ಲ. ಕಳ್ಕೊಂಡಿದ್ದೇನೂ ಇಲ್ಲ, ಬರೀ ಗಳಿಸಿದ್ದೆ ಅಲ್ವಾ. ಜನರ ಪ್ರೀತಿಗಿಂತ ಇನ್ನೇನು ಬೇಕು. ಖುಷಿಯಾಗಿದ್ದೀವಿ. ಓಕೆ. ಎಷ್ಟು ವರ್ಷ ಆಯ್ತು ಬಂದಿಲ್ಲಿಗೆ? ಆಯಿತು, ಇದು 12ನೇ ವರ್ಷ. ಓ. ಯಾಕೆಂದರೆ ಬೇರೆ ಎಲ್ಲದರಲ್ಲೂ ಪರಂ ಏನಾಗುತ್ತೆ ಅಂದರೆ, ಬೇರೆ ಎಲ್ಲ ಇಂಡಸ್ಟ್ರಿಲೂ ನಮ್ಮ ಇಂಡಸ್ಟ್ರಿಗೂ ಬೇರೆ ಇಂಡಸ್ಟ್ರಿಗೂ ವ್ಯತ್ಯಾಸ ಏನಂದರೆ, ಬೇರೆ ಇಂಡಸ್ಟ್ರಿಲಿ ನಮಗೆ ಮೆಡಿಕಲ್ ಕ್ಲೇಮ್ಗಳಿರುತ್ತೆ, ರಿಟೈರ್ಡ್ ಆದಮೇಲೆ ನಮಗೆ ಪೆನ್ಷನ್ ಬರೋ ಥರ ಸ್ಕೀಮ್ಗಳೆಲ್ಲ ಇರುತ್ತೆ. ಬಟ್ ಅಲ್ಲಿ ರಿಟೈರ್ಮೆಂಟ್ ಇರುತ್ತೆ. ನಮ್ಮ ಇಂಡಸ್ಟ್ರಿಯಲ್ಲಿ ಅಡ್ವಾಂಟೇಜ್ ಏನಂದರೆ, ನಮಗೆ ಚೈತನ್ಯ ಇರೋ ತನಕ ದುಡಿಬೋದು. ಪ್ರತಿ ಒಂದು ಏಜಲ್ಲೂ ಒಂದೊಂದು ವರ್ಗ ಇದೆಯಲ್ಲ ಕ್ಯಾರೆಕ್ಟರ್ ಮಾಡೋದಕ್ಕೆ. ಈಗ ನೋಡಿ ನಾನು ಹೀರೋ ಆಗಿ ಮಾಡ್ತಿದ್ದೆ, ವಿಲನ್ ಆಗಿ ಮಾಡ್ತಿದ್ದೆ, ಈಗ ಅಪ್ಪನ ರೋಲ್ಗೆ ಬಂದಿನಿ, ನೆಕ್ಸ್ಟ್ ತಾತನ ರೋಲ್ಗೆ ಹೋಗ್ತೀನಿ. ನಮ್ಮ ಇಂಡಸ್ಟ್ರಿಯಲ್ಲಿ ರಿಟೈರ್ಮೆಂಟ್ ಇಲ್ಲ, ಆದರೆ ಬೇರೆ ಅಡ್ವಾಂಟೇಜ್ಗಳು ಕಡಿಮೆ. ಸೊ ಮೈಯಲ್ಲಿ ಶಕ್ತಿ ಇದ್ದಾಗ, ದುಡಿಯೋ ಚೈತನ್ಯ ಇದ್ದಾಗ ಮಾಡ್ಕೋಬೇಕು. ಸೊ ಒಂದು ಚಿಕ್ಕದಾಗ ಒಂದು ಮನೆ ಮಾಡ್ಕೊಂಡಿದ್ದೀವಿ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಫ್ಯೂಚರು. ಹಾಂ, 2 BHK. ಬನ್ನಿ ಕೂದಿ. ಸಿಕ್ಕಾಪಟ್ಟೆ ಫ್ಯಾನು. ನಾವೆಲ್ಲ ಡ್ಯಾನ್ಸರ್ಸ್ ಅಲ್ಲ. ನಾನು ನನ್ನ ತಮ್ಮ ಗೋಕುಲ್ ಗೊತ್ತಲ್ವಾ, ಅವನು ನಟ ಪ್ಲಸ್ ಸಿನಿಮಾ ಕೊರಿಯೋಗ್ರಾಫರ್ ಅಲ್ವಾ. ಹಾಂ, ಶ್ಯಾಡೋಸ್ ನಮ್ಮದೇ ಅದು. ನಮ್ಮದೇ ಅದು. ಆಯಿತು, 28 ವರ್ಷ ಆಯ್ತು. ಇನ್ನೇನು ನೆಕ್ಸ್ಟ್ ಮಂತ್ 21ಕ್ಕೆ 28ನೇ ವರ್ಷದ ಆ್ಯನಿವರ್ಸರಿ ಆಗುತ್ತೆ. ಆಯ್ತು, ಆಗಲೇ 28 ವರ್ಷ ನೋಡಿ. ಅಲ್ಲೇ ಇದೆ, ಇವಾಗಲೂ ಅಲ್ಲೇ ಇದೆ, ಈಗಲೂ ಅಲ್ಲೇ ಇದೆ. ಮುಂಚೆ ಅಲ್ಲಿತ್ತು, ಕದ್ರಲ್ಲಿ ಕ್ರಾಸಲ್ಲಿತ್ತು, ನಮ್ಮದೇ ಸ್ವಂತ ಮನೆ ಇದ್ದಾಗ. ಏನೋ ಕಾರಣಾಂತರದಿಂದ ಆ ಜಾಗ ಮಾರ್ಬಿಟ್ವಿ. ಇವಾಗ ರವಿ ಬೆಳಗೆರೆ ಸರ್ ಆಫೀಸ್ ಪಕ್ಕದ ಬಿಲ್ಡಿಂಗಲ್ಲೇ ಇರುತ್ತೆ. ಪಕ್ಕದ ಬಿಲ್ಡಿಂಗೇ, ಸಾರಿ, 3rd ಫ್ಲೋರಲ್ಲಿ ಇದೆ. ಅಲ್ಲೇ ಪದ್ಮನಾಭ, ನೀವು ಹೇಳಿದ ಜಾಗ ಕರೆಕ್ಟ್, ಪದ್ಮನಾಭ ನಗರದಲ್ಲೇ ಇದೆ ಈಗಲೂ. ಅವ್ನು ಫುಲ್ ಟೈಮ್ ಅದೇ ಅಲ್ವಾ. ಅವ್ನು ಫುಲ್ ಟೈಮ್ ಸಿನಿಮಾ ಕೊರಿಯೋಗ್ರಾಫರ್, ಡ್ಯಾನ್ಸ್ ಮಾಸ್ಟರ್ ಬೇರೆ ಅಲ್ವಾ ಅವನು. ಕನ್ನಡ ಚಿತ್ರರಂಗದಲ್ಲಿ ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ತೊಗೊಂಡು ಎಷ್ಟು ವರ್ಷ ಆಗೋಯ್ತು. ಆಲ್ಮೋಸ್ಟ್ ಜೊತೆನೇ ಆ್ಯಕ್ಟು ಮಾಡಿದ್ವಿ. ಈಗೇನಂದರೆ ಸಾಕೋಣ ಎಲ್ಲ ಥರ ರೋಲು ಮಾಡಾಯ್ತು ಅಂತ. ಬರೀ ಸಿನಿಮಾಗಳಿದ್ರೆ ಮಾಡ್ತಾನೆ ಅಷ್ಟೇ. ಸೀರಿಯಲ್ ಅಷ್ಟೇ, ಯಾವ್ದಾರು ಚೆನ್ನಾಗಿರೋದು ಬಂದರೆ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಸಿನಿಮಾಗಳಿದ್ದೇ ಇರುತ್ತೆ. ಡ್ಯಾನ್ಸ್ ಕ್ಲಾಸ್ ಬೇರೆ ಇರುತ್ತಲ್ಲ, 100 ಜನ ಸ್ಟೂಡೆಂಟ್ಸು. ಗೋಕುಲ್ ಹೇಳ್ಕೊಡ್ತಾನೆ ಅಂತಲೇ ಎಷ್ಟು ಎಲ್ಲೆಲ್ಲಿಂದ ಬಂದು ಹೋಗ್ತಾರೆ ಗೊತ್ತಾ ಕಲ್ತ್ಕೊಂಡು. ಆಲ್ಮೋಸ್ಟ್ ನಮ್ಮ ಇಂಡಸ್ಟ್ರಿ ಅವರು ತುಂಬ ಜನ ಬಂದು ಮನೆಗೆ ಬಂದು ಹೋದ್ರಲ್ಲ, ನಟ ನಟಿಯರೆಲ್ಲ ನಮ್ಮ ಮನೆಗೆ ಬಂದು ಹೋಗಿದಾರಲ್ಲ. ಡ್ಯಾನ್ಸ್ ಮಾಸ್ಟರ್ ಅಂದರೆ ಯೂಶಲಿ ಬಂದೇ ಹೋಗ್ತಾರಲ್ಲ, ರಿಹರ್ಸಲ್ ಬರಲೇಬೇಕಲ್ಲ. ಸೊ ಬ್ಯುಸಿ ಇದ್ದೇ ಇರ್ತಾನೆ ಅವನು. ಮೈಕಲ್ ಜಾಕ್ಸನ್ ತುಂಬ ಇಷ್ಟ. ಆಮೇಲೆ ಚಿಕ್ಕದ್ರಲ್ಲಿ ನಾವು ಕರಾಟೆ ಕ್ಲಾಸಸ್ಗೆಲ್ಲ ಹೋಗ್ತಿದ್ವಿ. ಬ್ರೂಸ್ಲಿ ಇಷ್ಟ. ಬಿಟ್ಟರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ತುಂಬ ಇಷ್ಟ. ಈ ಜಾಗ ಅಲ್ಲಿಗೆ ಬಿಟ್ಬಿಡಿನಿ. ಒಂದು ಒಳ್ಳೆ ಫೋಟೋ ಬೇಕು, ಯಾವ್ದು ಬೇಕು ಅಂತ ಡಿಸೈಡ್ ಮಾಡಿದ್ರೆ. ಯಾಕೆಂದರೆ ಎಲ್ಲ ಫೋಟೋನು ಚೆನ್ನಾಗಿ ಕಾಣ್ತಾರೆ ಅವರು. ನನಗೆ ಅವ್ರು ಮಾಡಿರೋ ಎಲ್ಲ ಪಾತ್ರಗಳಲ್ಲಿ ಭಕ್ತ ಪ್ರಹ್ಲಾದ ತುಂಬ ಇಷ್ಟ, ಹಿರಣ್ಯಕಶಿಪು ರೋಲು. ಅದನ್ನೇ ಹಾಕ್ಕೊಳ್ಳ ಅಥವಾ ಅಣ್ಣವರು ಹೇಗಿದ್ದಾರೋ ರಿಯಲ್ ಲೈಫಲ್ಲಿ ಹೇಗಿದ್ದಾರೋ ಅದನ್ನ ಇಟ್ಕೊಳ್ಳ ಅನ್ನೋ ಈ ಒಂದು ಕನ್ಫ್ಯೂಷನಲ್ಲಿ ಇದೊಂದು ಜಾಗ ಬಿಟ್ಟಿದ್ದೀನಿ ಅಷ್ಟೇ. ಭಕ್ತ ಪ್ರಹ್ಲಾದ ಫೋಟೋ ಹಾಕ್ಲಾ ಅಥವಾ ಅಣ್ಣವ್ರು ಹೇಗೆ ಕಾಣ್ತಾರೆ ರಿಯಲ್ ಲೈಫಲ್ಲಿ ಆ್ಯಸ್ ಇಟ್ ಇಸ್ ವಿತೌಟ್ ಮೇಕಪ್ ಹೇಗೆ ಕಾಣ್ತಾರೆ ಅದನ್ನ ಹಾಕ್ಲಾ ಅನ್ನೋ ಒಂದು ಕನ್ಫ್ಯೂಷನ್. ಅದೊಂದು ಜಾಗ ಬಿಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಡಿಸೈಡ್ ಮಾಡಿ ಆ ಜಾಗ ತುಂಬಬೇಕೀಗ ಅಷ್ಟೇ. ಅದು ನನ್ನ ಬರ್ಡೇ ದಿನ ಗೋಕುಲೇ ತೆಗೆದಿದ್ದು ಫೋಟೋ. ಅವಾಗೆಲ್ಲ ಫಿಲ್ಮ್ ಕ್ಯಾಮ್ರಾ ಬರ್ತಿತ್ತಲ್ಲ, ರೋಲ್ ಇದು ಮಾಡಬೇಕಿತ್ತು. ಇನ್ನೊಂದೋ ಎರಡೋ ಫ್ರೇಮ್ ಮಿಕ್ಕಿದೆ ಅಂದಾಗ ನಮ್ಮ ಮನೆ ಮುಂದೆ ಒಂದು ಲೈಟ್ ಕಂಬ ಆಯ್ತು, ಅದ್ರ ಮುಂದೆ ನಿಲ್ಸಿ ತೆಗೆದಿದ್ದು. ಇದು ಅಷ್ಟೇ ಗೋಕುಲೇ ತೆಗೆದಿದ್ದು. ಇಲ್ಲಿ ಉತ್ತರಳ್ಳಿ ಆಗಿನ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಸುಮ್ಮನೆ ಇರುತ್ತಲ್ಲ ಫೋಟೋ ಶೂಟ್ಗಳು, ಕ್ಯಾಮ್ರಾ ಕೈಲಿದ್ದಾಗ ಇನ್ನೇನು ಕೆಲಸ. ಏನಿಲ್ಲ ಅಂದ್ರೂ ಡೈರೆಕ್ಟರ್ಗಳು ಕೊಡೋಕೆ ಬೇಕಲ್ಲ ಫೋಟೋಗಳು, ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ, ಮ್ಯಾನೇಜರ್ಸ್ ಕೊಡೋಕ್ಕೆ. ಆವಾಗ ತೆಗೆದಿದ್ದು ಫೋಟೋಗಳು. ಅದು ನನ್ನ ಫೋಟೋನ ನನ್ನ ಫ್ರೆಂಡ್ ವೇದ ಅಂತ ಹೇಳಿ ಅವಳು ಅದನ್ನು ಎಲ್ಲ ಒಂದು ಕಡೆ ಆರ್ಟ್ ಥರ ಇದು ಮಾಡಿಕೊಟ್ಲು. ನಾನು ಜೋಜೋಲಾಲಿ ಮಾಡ್ಬೇಕಾದ್ರೆ ಕ್ಯಾಮ್ರಾಮನ್ ತೆಗೆದಿದ್ದು ಫೋಟೋ. ಆ ಫೋಟೋ ರೆಫರೆನ್ಸ್ ಇಟ್ಕೊಂಡು ಈಗ ಆರ್ಟ್ ವರ್ಕ್ ಥರ ತೆಗಿತಾರ ಪ್ರಿಂಟು, ಆ ಥರದ್ದು ಅಷ್ಟೇ. ಓಕೆ. ಸೊ ಎಷ್ಟನೇ ವರ್ಷ ಈ ಫೀಲ್ಡಲ್ಲಿ, ನಿಮ್ಮದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದು? ಎಷ್ಟನೇ ವರ್ಷ ಅಂತ ಹಂಗೆ ಲೆಕ್ಕ ಹಾಕಿದ್ರೆ, ಆನ್ ರೆಕಾರ್ಡ್ಸ್ ಲೆಕ್ಕ ಹಾಕಿದ್ರೆ 31 ವರ್ಷ ಆಗೋಯ್ತು. 92ಅಲ್ಲಿ ದೂರದರ್ಶನ ಕಲಾ ಸಂಕುಲ ಅನ್ನೋ ಒಂದು ಜಾಗದಲ್ಲಿ ಕಲಿತಿದ್ದು. ನಾನು, ನನ್ನ ತಮ್ಮ, ನನ್ನ ತಂಗಿ ಎಲ್ಲ ಅಲ್ಲಿ ಕಲಿತಿದ್ದು. ನಾವು ಡ್ಯಾನ್ಸ್ ಕ್ಲಾಸು, ಕರಾಟೆ ಕ್ಲಾಸು, ನಾಟಕಗಳು ಅಂತ ಮಾಡ್ಕೊಂಬಂದ್ವಿ. ಅಶೋಕ್ ನಿಟ್ಟೂರು ಇದಾರಲ್ಲ, ಅಶೋಕ್ ನಿಟ್ಟೂರು, ನೀನಾಸಮ್ಮು. ಸೊ ಅವರು ಗರಡಿಲಿ ಪಳಗದವ್ರು ನಾವೆಲ್ಲ. ಅವರು ಮತ್ತು ಇಕ್ಬಾಲ್ ಅಹಮದ್ ಚಿನ್ನಬಣ್ಣ ಅವ್ರ ಜೊತೆ ಪಳಗದವ್ರು ನಾವು. ಸೊ ನಮಗೆ ದೂರದರ್ಶನ ಅಂದಾಗ ಸ್ವಾತಂತ್ರ್ಯೋತ್ಸವ ಅದು ಇದು ಏನಾದ್ರು ಇತ್ತು ಅಂದರೆ ನಮಗೆ ಡ್ಯಾನ್ಸ್ ಅದು ಇದು ಕ್ಯಾಮ್ರಾ ಅನ್ನೋದನ್ನ ಅವಾಗಿಂದನೇ ಫೇಸ್ ಮಾಡಿಸ್ಬಿಟ್ರು ನಮ್ಗಳಿಗೆ. ಹಾಂ, ಸ್ಕೂಲಿಂದನೂ. ನಾನೇ ಇನ್ನು ಹೈಸ್ಕೂಲಲ್ಲಿ ಇದ್ದಾಗ, ಗೋಕುಲಿಂದ ಮಿಡ್ಲ್ ಸ್ಕೂಲಲ್ಲಿದ್ದ, ನನ್ನ ತಂಗಿ ಇನ್ನೂ ಇದು ಪ್ರೈಮರಿಲಿ ಲೆಕ್ಕದಲ್ಲಿದ್ದು. ಸೊ ಆಗಿಂದನೇ ಕ್ಯಾಮ್ರಾ ಫೇಸ್ ಮಾಡ್ಕೊಂಡು ಬಂದವ್ರು ನಾವು. 98 ಫುಲ್ ಟೈಮ್ ಬಂದ್ಬಿಟ್ವಿ. ಓದಿದೆಲ್ಲ ಮುಗಿಸಿದ ಮೇಲಂತೂ ಇಂಡಸ್ಟ್ರಿನೇ.
ಅವಾಗಿಂದ ವರ್ಷಗಳ ಸತತ ಬಣ್ಣದ ಕ್ಯಾಮ್ರಾ ಜೊತೆಗಿನ ನಂಟು ನಾರಾಯಣ ಸ್ವಾಮಿ ಅವ್ರದ್ದು ನೋಡಿ ಸ್ನೇಹಿತರೆ, ಅವ್ರ ಇಡೀ ಕುಟುಂಬ ಕಲಾವಿದರ ಕುಟುಂಬ. ನಂದು 1090 ಇದೆ ಸ್ಕ್ವೇರ್ ಫೀಟು, ಅವ್ರದ್ದೆಲ್ಲ 1214 ಇತ್ತು ಕರೆಕ್ಟಾಗಿ, ಅಲ್ಲ 1200 ಇತ್ತು ಕರೆಕ್ಟಾಗಿ, 30-40 ಲೆಕ್ಕದಲ್ಲಿತ್ತು. ಚೆನ್ನಾಗಿದೆ, ಎಲ್ಲ ಕಡೆ CCTV ಇದೆ, ಒಂದು 8 ಜನ ಸೆಕ್ಯೂರಿಟಿ ಇರ್ತಾರೆ ಡೇ ಆ್ಯಂಡ್ ನೈಟು, 2 ಸ್ವಿಮ್ಮಿಂಗ್ ಪೂಲ್ ಇದೆ, ಮಕ್ಳಿಗೊಂದು ಪೂಲ್ ಇದೆ, ದೊಡ್ಡವ್ರಿಗೊಂದು ಪೂಲ್ ಇದೆ ಹಿಂದೆ. ಅದೇ ನಮ್ಮದು ಇದು ಇದೆ ನೋಡಿ, ಕ್ಲಬ್ ಹೌಸ್ ಥರ ಇದೆ ಮೇಲ್ಗಡೆ, ಡ್ಯಾನ್ಸ್ ಕ್ಲಾಸು, ಕರಾಟೆ ಕ್ಲಾಸು, ಏನೋ, ಆಮೇಲೆ ಯೋಗ ನಡೆಯುತ್ತೆ, ಎಲ್ಲ ಪ್ರತಿಯೊಂದು ನೀಟು ನೋಡಿ. ರೀಸೆಂಟಾಗಿ ಪೇಂಟ್ ಮಾಡೋದು, ನಿಮ್ಗೆ ಒಳ್ಳೆ ಸಿಗ್ತಾಯಿದೆ ಇದು. ರೀಸೆಂಟಾಗಿ ಮುಗೀತು ಪೇಂಟಿಂಗ್ ಎಲ್ಲ, ಲಾಸ್ಟ್ 1.5 ಮಂತ್ ಬ್ಯಾಕ್ ಮುಗೀತು. ಸೊ ಆ ಥರ ಪೇಂಟಿಂಗ್ ಮಾಡೋದಕ್ಕೆಲ್ಲ ಸೇರಿ ದುಡ್ಡು ಹಾಕೋತೀರಾ? ಖಂಡಿತ ಹಾಕ್ಲೇಬೇಕಲ್ಲ. ಕಾರ್ಪಸ್ ಫಂಡ್ ಇರುತ್ತೆ, ಬಟ್ ಕಾರ್ಪಸ್ ಫಂಡು ಕೋಟಿ ಮೇಲಿದ್ರೂ ನಾವು ಒಟ್ಟಿಗೆ ಖರ್ಚು ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು ಅರ್ಧ ಉಳಿಸ್ಕೊಂಡು ಇನ್ನು ಅರ್ಧ ನಾವೆಲ್ಲ ಸೇರಿ ಹಾಕಿದ್ರೇ ಆಗೋದು. ನೋಡಿ ಎಷ್ಟು ಚೆನ್ನಾಗಿ, ಇನ್ನೊಂದು 10 ವರ್ಷ ತಲೆನೋವು ಇಲ್ವಲ್ಲ. ಸೊ ಇದೊಂಥರ ಕಮ್ಯುನಿಟಿ ಲಿವಿಂಗ್ ಇದು. ಕಮ್ಯುನಿಟಿ ಲಿವಿಂಗ್. ವಾವ್, ಹಿಂಗೆ ಹಿಂಗೆ ಬೆಳೆಯೋಕ್ಕಾಗಲ್ವಲ್ಲ, ಇನ್ನು ಇಷ್ಟೊಂದು ಬೆಳೆಸ್ತಾರೆ ಬೆಂಗಳೂರು, ಹಿಂಗೆ ಬೆಳೆಬೇಕು ಅಷ್ಟೇ. ಈಗ ಬಾಂಬೆ ಕಲ್ಚರ್ ಬರಬೇಕು. ಹೌದು, ವರ್ಟಿಕಲೇ. ಆಮೇಲೆ ಟೆನ್ಷನ್ ಇಲ್ಲ, ನಮ್ಮಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ. ವಾರಗಟ್ಟಲೆ ಔಟ್ಡೋರ್ ಶೂಟಿಂಗ್ ಹೊಟ್ಟೋಗ್ಬಿಟ್ರೆ ಸೇಫ್ ಅಲ್ಲ. ಬರೀ ಒಂದು ಬೀಗ ಹಾಕೊಂಡೋದ್ರೆ ಯಾರು ಬರಲ್ವಲ್ಲ, ಸೆಕ್ಯೂರಿಟಿಯಿಂದ ದಾಟ್ ಬರೋಕ್ಕಾಗೋದಲ್ವಾ, ಅನುಮತಿ ಇಲ್ಲ ಯಾರು ಬರೋಕ್ಕೆ, ಅನುಮತಿ ಇಲ್ಲ ಯಾರು ಬರೋಕ್ಕಾಗಲ್ಲ. ನೋ ಬ್ರೋಕರ್ ವುಡ್ ಅಂತ ಒಂದು ಆ್ಯಪ್ ಇರುತ್ತೆ. ಈಗ ನೋಡಿ, ನಿಮ್ಮದೇ ಫೋಟೋ ತೆಗೆದು ನಿಮ್ಮ ಫೋಟೋ ಬರುತ್ತೆ, ಪರಂ +1 ಅಂತ ಬಂದಿರುತ್ತೆ. ಸೊ ನಾನಿಲ್ಲಿ ಅಪ್ರೂವ್ ಕೊಟ್ಟರೆ, ಎಸ್ ಅಂತ ಅಲೋ ಕೊಟ್ಟರೆ ಗೇಟೆಡ್ ಕಮ್ಯುನಿಟಿ ಅಲ್ವಾ ಇದೆಲ್ಲ. ಸೊ ಸೇಫ್ಟಿ. ವಯಸ್ಸಾದವ್ರಿಗಂತೂ ಈಗ ಅಪ್ಪ ಅಮ್ಮ ಎಲ್ಲ ಬಿಟ್ಬಿಟ್ಟು ಎಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗ್ಬಿಡ್ತಾರೆ, ಅಪ್ಪ ಅಮ್ಮ ಬೆಂಗಳೂರಲ್ಲಿ ಇರ್ತಾರೆ. ಈ ದಂಡುಪಾಳ್ಯದಲ್ಲ ಹಂಗೆ ತಾನೇ ಅಡ್ವಾಂಟೇಜ್ ತೊಗೊಂಡಿದ್ದು ವಯಸ್ಸಾಗಿರೋರ್ದು. ಇಂಥ ಕಡೆ ಇದ್ರೆ ಯಾರು ಬಂದುಬಿಡ್ತಾರೆ? ಅಪ್ಪ ಅಮ್ಮ ಇಲ್ಲಿದ್ರೂ ಸೇಫ್ ಅಂತ ಅನ್ಸುತ್ತೆ. ಅಟ್ಲೀಸ್ಟು ನೆಮ್ಮದಿಯಾಗಿರ್ಬೋದು, ಮಕ್ಕಳು ಎಲ್ಲೋ ಒಂದು ಕಡೆ ಬೇರೆ ದೇಶದಲ್ಲಿ ಇದ್ದರೂ ನೆಮ್ಮದಿಯಾಗಿರ್ಬೋದು. ನಮ್ಮ ಅಪ್ಪ ಅಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತ. ಒಂದು ಸೆಲೆಬ್ರಿಟಿಗಳಿಗಂತೂ ಬೇಕೇ ಬೇಕೇ ಬೇಕು. ಹೌಸಲ್ಲಿದ್ದರೆ ಹಂಗಲ್ಲ, ಡಿಪೆಂಡ್ಸು ಅವ್ರವ್ರ ಥಾಟ್ ಪ್ರೋಸೆಸ್. ನಮ್ಮದೆಲ್ಲ ಲೈಫ್ ಲಾಂಗ್ ಸ್ವಂತ ಮನೇಲಿದ್ದು ಅಪಾರ್ಟ್ಮೆಂಟಿಗೆ ಬರೋದು ಹೊಸದೇ ನಮಗೆ. ಜೀವನ ಎಲ್ಲ ನಾವೆಲ್ಲ ಇಂಡಿಪೆಂಡೆಂಟ್ ಹೌಸಲ್ಲೇ ಬೆಳೆದವರು. ಇದು ಒಂಥರ ಹೊಸದು, ಅಡ್ಜಸ್ಟ್ ಆಯಿತು, ಮಜಾ ಇದೆ, ಎಲ್ಲ ಮಜಾ ಇದೆ. ಎಲ್ಲೂ ಬೇಡ, ನೀವು ವಾಕಿಂಗ್ ಬೇಕು ಅಂದ್ರೆ ಇಲ್ಲೇ ಮಾಡ್ಬೋದು. ಮಳೆ ಬಂತ ಬೇಸ್ಮೆಂಟಲ್ಲಿ ವಾಕಿಂಗ್ ಮಾಡ್ಬೋದು. ವಾಕಿಂಗು ತಪ್ಸೋಕ್ಕಾಗಲ್ಲ, ದೊಡ್ಡದಲ್ಲ, 2.5 ಎಕರೆ ಅಲ್ವಾ, 195 ಮನೆ ಇದೆ ಇಲ್ಲಿ. ಎ ನಾರ್ತು, ಎ ಸೌತು, ಬಿ ನಾರ್ತ್, ಬಿ ಸೌತು, ಸಿ ಡಿ ಈ ಬ್ಲಾಕಲ್ಲಿ ರಾಜಶೇಖರ್ ಸರ್ ಇದ್ದಾರೆ, ಹೇಳಿದ್ನಲ್ಲ ಡೈರೆಕ್ಟ್ರು, ಅವರಲ್ಲೇ ಇರೋದು ಈ ಬ್ಲಾಕಲ್ಲಿ.